ಜಗತ್ತಿನ ಅತ್ಯಂತ ಪ್ರಭಾವ ನಾಯಕರಲ್ಲಿ ಒಬ್ಬರಾದ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು 2 ದಿನಗಳ ಭಾರತ ಪ್ರವಾಸಕ್ಕೆ ಆಗಮಿಸುತ್ತಿದ್ದಾರೆ. ಅವರ ಆಗಮನಕ್ಕೆ ದೇಶಾದ್ಯಂತ ಭಾರಿ ಭದ್ರತೆ ಕಲ್ಪಿಸಲಾಗಿದೆ. ಪುಟಿನ್ ಅವರ ಭದ್ರತೆ ವಿಶೇಷ ಆಕರ್ಷಣೆ ಎಂದರೆ ಅವರಲ್ಲಿರೋ ಅವರ ಸೆನೆಟ್ ಕಾರು. ಈ ಕಾರಿನ ವಿಶೇಷತೆ ಏನೆಂದರೆ ಸಂಪೂರ್ಣ ಶಸ್ತ್ರಸಜ್ಜಿತ ಸ್ಫೋಟಗಳನ್ನು ತಡೆಯುವ ಶಕ್ತಿ ಹೊಂದಿದೆ ಮತ್ತು ಸಂಪೂರ್ಣ ಬುಲೆಟ್ ಪ್ರೂಫ್. ಹಾಗೂ ಒಂದು ವೇಳೆ ಈ ಕಾರು ನೀರಿನಲ್ಲಿ ಬಿದ್ದರೆ ತೇಲುತ್ತಲೇ ಇರುತ್ತದೆ ಮತ್ತು ಅದು ಸುರಕ್ಷಿತ ಸ್ಥಳ ತಲುಪುವವರೆಗೂ ಕಾರ್ಯನಿರ್ವಹಿಸುತ್ತದೆ. ಹಾಗೂ ಬಹುಮುಖ್ಯವಾಗಿ ವಾಹನ ಚಲಿಸುತ್ತಾ ಇರುವಾಗ ಎಲ್ಲಾ ಟೈರ್ಗಳು ನಾಶವಾದರೂ ಕಾರು ನಿಲ್ಲದೆ ಚಲಿಸುತ್ತದೆ. ಇದು ವಿಶ್ವದ ಅತ್ಯಂತ ಹೆಚ್ಚು ಬಾರಿ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ನಾಯಕರನ್ನು ರಕ್ಷಿಸಿದ ಹೆಗ್ಗಳಿಕೆ ಪಡೆದಿದೆ. ಇದರ ಬೆಲೆ ಸುಮಾರು 18 ಮಿಲಿಯನ್, ಅಂದರೆ ಸುಮಾರು 2.5 ಕೋಟಿ ರು ಇಂದ ಪ್ರಾರಂಭವಾಗುತ್ತದೆ. 4.4 ಲೀಟರ್ ಟೈನ್ ಟರ್ಬ್ V8 ಹೈಬ್ರಿಡ್ ಇಂಜಿನ್ ಇಂದ ನಿಯಂತ್ರಿಸಲ್ಪಡುವ ಈ ಕಾರು ಆಕ್ಸಿಲೇಟರ್ ಒತ್ತಿದರೆ ಸಾಕು ಸುಮಾರು 6 ರಿಂದ 9 ಸೆಕೆಂಡ್ಗಳಲ್ಲಿ 0 ರಿಂದ 100 ಕಿಲೋಮೀಟರ್ ವೇಗದಲ್ಲಿ ತಲುಪುತ್ತದೆ. ಇದರ ಗರಿಷ್ಠ ವೇಗ ಗಂಟೆಗೆ 160 ಕಿಲೋಮೀಟರ್. ಕಳೆದ 4 ವರ್ಷಗಳಲ್ಲಿ ಪುಟಿನ್ ಅವರು ಭಾರತಕ್ಕೆ ಮೊದಲ ಭೇಟಿ ನೀಡುತ್ತಿರುವುದು ವಿಶೇಷ. ಈ ಭೇಟಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿಯೊಂದಿಗೆ ಮಾತುಕತೆ ನಡೆಸಿ ಭಾರತ ರಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆ ಕುರಿತು ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಯುಕ್ರೇನ್ ಯುದ್ಧದ ಪರಿಸ್ಥಿತಿ ಮುಂದುವರೆದ ಕಾರಣ ಪುಟಿನ್ ಅವರ ಭದ್ರತೆ ಇನ್ನಷ್ಟು ಬಿಗಿಯಾಗಿದೆ. ಭಾರತ ಮತ್ತು ರಷ್ಯಾ ಸಂಬಂಧದಲ್ಲಿ ಈ ಭೇಟಿ ಮತ್ತಷ್ಟು ಮಹತ್ವದ ಅಧ್ಯಾಯ ಬರೆಯಲಿದೆ.